ಮತ್ತೊಂದು ಕಡೆ ಇದೇ ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಯತ್ನಾಳ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆ ಕೂಡ ಒಂದ್ ಕಾಲು ಬಿಜೆಪಿಲಿ ಇಟ್ಟಿದ್ದಾರೆ. ಬಿಜೆಪಿ ಜೊತೆ ಸಹ ಡಿಕೆ ಶಿವಕುಮಾರ್ ಒಂದು ಹಂತದ ಚರ್ಚೆ ಕೂಡ ಮುಗಿಸಿದ್ದಾರೆ. ದೆಹಲಿಯಲ್ಲಿ ವಿಜೇಂದ್ರ ಜೊತೆ ಸೇರಿ ಚರ್ಚಿಸಿದ್ದಾರೆ. ಒಟ್ಟು 60ರಿಂದ 70 ಕಾಂಗ್ರೆಸ್ ಶಾಸಕರನ್ನ ಕರೆತಂದು ನೋಡಿ ಅವ್ರು ಹೇಳಿರೋ ಮಾತು, ಒಟ್ಟು 60ರಿಂದ 70 ಕಾಂಗ್ರೆಸ್ ಶಾಸಕರನ್ನ ಕರೆತಂದು ನಮಸ್ತೆ ಸದಾ ವತ್ಸಲೆ ಹಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು. ಡಿಸಿಎಂ ಡಿಕೆ ಕಡೆ 12 ಶಾಸಕರಿಲ್ಲ ಅಂತ ಆಂತರಿಕ ವರದಿ ಇದೆ. ಸರ್ಕಾರ ಮಾಡೋಕೆ ಪ್ರಯತ್ನಿಸಲ್ಲ ಅಂತ ಬಿಜೆಪಿ ಹೇಳಿತ್ತು. ಇವರಿಬ್ರು ಕುಳಿತು ಬಿಟ್ರೆ ಕರ್ನಾಟಕವನ್ನ ಮಾರ್ತಾ ಇದ್ರು ಅಂತಾನು ಟೀಕೆ ಮಾಡಿದ್ದಾರೆ. ನಾಟಕ ಮಾಡಕ್ ಹೋಗ್ತಾನೆ ಡಿಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲ ಈ ಕಡೆ ಇಟ್ಟಾರ ಅವ್ರು. ಬಿಜೆಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು. ಡಿಕೆ ಶಿವಕುಮಾರ್ ಅವ್ರ ಹಿಂದೆ MLA ಎಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರಟ್ಟೆ. ಹೊಂದಾಣಿಕೆ ಮಾಡ್ಕೊಳಕ್ಕೆ BJP ಜೋಡ. ಈಗ ಹಿಂದ್ಗಡೆ ನಮ್ಮ ಇಂಟು ರಿಪೋರ್ಟ್ ಐತಿ ಏನಂದ್ರೆ ಡಿಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ ಅದವ್ರು ಕೇಳಿದ್ರು, पाटिल जी आपको कितना DK शिवकुमार के साथ है? ये तो ना है 10-12 है, वो भी बीजेपी के साथ आए तो एक भी नहीं आएगा था. अंदर बीजेपी ಬರ್ತಿರೋ ಜೋಡ ಬಂದ್ರೆ ಅವು आपका सही ये है, करेक्ट है आपका. वैसे ही पहला हम कोशिश किए थे DK शिवकुमार के साथ. विजेंद्र ने बोले थे, विजेंद्र जी डिप्यूटी CM DK शिवकुमार जी कर्नाटक को बेच देते थे, मारे बिಡ್ತಿದ್ರು. ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರೆ. ಅದಕ್ಕೆ DK ಶಿವಕುಮಾರ್ ಆಗೋದಕ್ಕೆ ನಮ್ಮ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಏನು ಸಾಬರ ಪರವಾಗಿ ಮಾಡ್ತಾನೆ, ಒಂದು 2 ವರ್ಷ ಮಾಡಲ್ಲ. ಆದರೆ DK ಶಿವಕುಮಾರ್ ಆಗಬಾರ್ದು. ಇಂಥ ಭ್ರಷ್ಟ, ಅವ ಒಬ್ಬ ಭ್ರಷ್ಟ, BJP ಒಬ್ಬ ಭ್ರಷ್ಟ, ಇಬ್ಬರು ಕುಡಿದ್ರು ಕರ್ನಾಟಕ ಅಲ್ಲಿಂದ ನೀವು